ನಿಮ್ಮ ಇನ್ವೆಸ್ಟ್‌ಮೆಂಟ್ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ, ನೀವು ಒಂದು ಪಾಲಿಸಿ ಹೆಸರು ಹೇಳ್ತೀರಾ. ಆದ್ರೆ ಅದು ಇನ್ವೆಸ್ಟ್‌ಮೆಂಟಾ? ಇನ್ಶೂರೆನ್ಸಾ? ವರ್ಷಕ್ಕೆ 40,000, 50,000 ಕೆಲವ್ರಿಗೆ 80,000 ಪ್ರತಿ ವರ್ಷ ತಪ್ಪದೆ ಪೇ ಮಾಡ್ತೀರಾ. 10 ವರ್ಷ ಪೇ ಮಾಡ್ತೀರಾ, 15 ವರ್ಷ ಪೇ ಮಾಡ್ತೀರಾ. ಆದ್ರೆ ಆನೆಸ್ಟ್ ಕ್ವೆಶ್ಚನ್ ಒಂದು ಕೇಳ್ತೀನಿ. ನಿಮ್ಗೆ ಎಷ್ಟು ಇನ್ಶೂರೆನ್ಸ್ ಕವರ್ ಇದೆ? ಮೆಚುರಿಟಿ ಅಮೌಂಟ್ ಎಷ್ಟು? ಯಾವಾಗ ಬರುತ್ತೆ? ಏನಾದ್ರೂ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ನೀವೊಬ್ರೇ ಅಲ್ಲ, ತುಂಬಾ ಜನ ಈ ಪಾಲಿಸಿ ತೆಗೆದುಕೊಳ್ತಾರೆ. ಪೇಪರ್ ಸೈನ್ ಮಾಡ್ತಾರೆ, ಪ್ರೀಮಿಯಂ ಪೇ ಮಾಡ್ತಾ ಇರ್ತಾರೆ. ಮತ್ತೆ ವರ್ಷಕ್ಕೊಮ್ಮೆ ರಿಮೈಂಡರ್ ಬಂದಾಗ ಮತ್ತೆ ಪೇ ಮಾಡ್ತಾರೆ. ನಾನು ತೆಗೆದುಕೊಂಡ ಪಾಲಿಸಿ ಸರಿ ಇದೆಯಾ? ಆದ್ರೆ ಅದನ್ನ ಚೆಕ್ ಮಾಡೋಕೆ ಹೆಸಿಟೇಟ್ ಆಗ್ತೀವಿ. ಯಾಕಂದ್ರೆ ಈ ಪಾಲಿಸಿ ಕಟ್ಸಿರೋದು ಮಾವ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು ಅಥವಾ ರಿಲೇಟಿವ್ ಆಗಿರ್ಬೋದು. ಇಲ್ಲಿ ಯಾರು ಬೇಡಲ್ಲ. ಅವ್ರಿಗೂ ಗೊತ್ತಿರ್ಲಿಲ್ಲ ಅಥವಾ ನಮಗೂ ಗೊತ್ತಿರ್ಲಿಲ್ಲ. ಟ್ರಸ್ಟ್ ಇಟ್ಟಿದ್ದು ತಪ್ಪಲ್ಲ, ಆದ್ರೆ ಫೈನಾನ್ಷಿಯಲ್ ನಾಲೆಜ್ ಇಲ್ಲದೆ ಡಿಸಿಷನ್ ಮಾಡೋದು ತುಂಬಾ ರಿಸ್ಕಿ. ಅದಕ್ಕಾಗಿನೇ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಎರಡರ ಕೆಲಸ ಏನು, ಯಾವುದು ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುತ್ತೆ, ಯಾವುದು ವೆಲ್ತ್ ಬಿಲ್ಡ್ ಮಾಡುತ್ತೆ, ಇದನ್ನ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನನ್ನ ಹೆಸರು ಮಂಜುನಾಥ್. ನಾನು IT ಕಂಪ್ನಿಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಪರ್ಸನಲ್ ಫೈನಾನ್ಸ್ ಗೈಡ್ ಮಾಡ್ತಾ ಇದ್ದೀನಿ. ನನ್ನ ಮಿಷನ್ 1 ಲಕ್ಷ ಕುಟುಂಬಗಳಿಗೆ ಫೈನಾನ್ಷಿಯಲ್ ಎಜುಕೇಶನ್ ಕೊಡಬೇಕು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿಸಬೇಕು. ಅದಕ್ಕಾಗಿನೇ ಆಗಸ್ಟ್ 16 ಫ್ರೀ ಸ್ಮಾರ್ಟ್ ಮನಿ ಮಾಡೆಲ್ ಅನ್ನೋ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಡಿಫ್ರೆನ್ಸ್ ಏನು, ನಿಮ್ಮ ಮನಿ ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡಿ ವೆಲ್ತ್ನ ಬಿಲ್ಡ್ ಮಾಡೋದು ಹೇಗೆ, ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವೆಬಿನಾರ್ಗೆ ಬರೋ ಮುಂಚೆ ನಿಮ್ಮ ಪಾಲಿಸಿ ಪೇಪರ್ನ ತೆಗೆದುಕೊಳ್ಳಿ. ಇದು ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಿದ್ಯಾ ಅಥವಾ ನನ್ನ ವೆಲ್ತ್ ಬಿಲ್ಡ್ ಮಾಡ್ತಿದ್ಯಾ ಅಂತ ಕೇಳ್ಕೊಳ್ಳಿ. ಕಮೆಂಟ್ ಅಲ್ಲಿ ವೆಬಿನಾರ್ ಅಂತ ಟೈಪ್ ಮಾಡಿ. ನಾನು ಆಗಸ್ಟ್ 16 ಫ್ರೀ ವೆಬಿನಾರ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಬಯೋದಲ್ಲಿ ವಾಟ್ಸಪ್ ಲಿಂಕ್ ಇದೆ, ಜಾಯ್ನ್ ಆಗಿ. ಇದನ್ನ ನಿಮ್ಮ ಕೇರಿಂಗ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಕೋಟಿ ಕನಸು ಅಕಾಡೆಮಿನ ಫಾಲೋ ಮಾಡ್ಕೊಳ್ಳಿ.